ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಟೊಮೆಟೊ ಬಾತ್ ಮಾಡ್ತಾ ಇದ್ದೀವಿ. ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಳೋಂಥ ಯಾವುದೋ ರುಬ್ಬೋ ಇದಿರಲ್ಲ, ಹಾಗಾಗಿ ಸಿಂಪಲ್ಲಾಗಿ ಒಂದು ಟೊಮೆಟೊ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀವಿ. ಅದರ ಜೊತೆಗೆ ಸ್ವಲ್ಪ ತುಪ್ಪ, 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀವಿ. ತುಪ್ಪ ಬಿಸಿಯಾಗಿದೆ. ಇವಾಗ ಸ್ಪೈಸಸ್ ಹಾಕೊಳ್ಳೋಣ. 1 ಮೊಗ್ಗು, 2 ಸ್ಟಾರ್ ಹೂವು, 3 ಏಲಕ್ಕಿ, ಸ್ವಲ್ಪ ಲವಂಗ, ಚಕ್ಕೆ ಮತ್ತು ಕಸೂರಿ ಮೆಥಿ, ಸೋಂಪು, ಪಲಾವ್ ಎಲೆ ಹಾಕ್ತಾಯಿದ್ದೀವಿ. ಇವಾಗ ಸ್ಪೈಸಸ್ ಎಲ್ಲ ಸ್ವಲ್ಪ ಬಿಸಿಯಾಗಿದೆ. ಇವಾಗ ಈರುಳ್ಳಿ, ಟೊಮೊಟೊ ಬಾತ್ಗೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕೊಬೇಕು, ಚೆನ್ನಾಗಿರುತ್ತೆ ಅದರಲ್ಲಿ. ನಾನು ಮೀಡಿಯಮ್ ಸೈಜ್ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಬಟಾಣಿ ಹಾಕ್ಕೊತಾ ಇದ್ದೀನಿ, ಹಸಿ ಬಟಾಣಿ. ಹಸಿ ಬಟಾಣಿ ಇಲ್ಲಾಂದರೆ ಒಣ ಬಟಾಣಿ ನೆನೆಸ್ಬಿಟ್ಟಾದರೂ ಹಾಕ್ಕೊಬೋದು. ಸ್ವಲ್ಪ ಹಸಿ ವಾಸನೆ ಹೋಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗಿದೆ. ಇವಾಗ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ನಾನು ಮೀಡಿಯಮ್ ಸೈಜು ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಸ್ವಲ್ಪ ಉಪ್ಪು ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. 1-2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಖಾರದ ಪುಡಿ. ಅದರ ಜೊತೆನೇ ಸ್ವಲ್ಪ ಪುದೀನ ಸೇರಿಸ್ಕೊಂಡ್ಬಿಡೋಣ. ಪುದೀನ ಎಲ್ಲ ಸ್ವಲ್ಪ ಫ್ರೈ ಆಗಲಿ, ಟೊಮೊಟೊ ಜೊತೆ ಹಸಿ ವಾಸನೆ ಎಲ್ಲ ಹೋಗಲಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಲಿ, ಗರಂ ಮಸಾಲದೆಲ್ಲ ಹಸಿ ಸ್ಮೆಲ್ಲು ಹೋಗಲಿ. ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ. ಇವಾಗ ನಾವು ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ ಹಾಕ್ತಾಯಿದ್ದೀನಿ. ನಾವಿವಾಗ ಏನು ಅಕ್ಕಿ ಹಾಕೋದ್ವಲ್ಲ ಅದೊಂದು 2 ನಿಮಿಷ ಈ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾವು ಅಕ್ಕಿಗೆ ಅಳತೆ ತಕ್ಕನಾಗಿ ನೀರು ಹಾಕೊಳ್ಳೋಣ. ಕುದೀತಾ ಇದೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು 1 ವಿಸಿಲ್ ಬರ್ಸಿದ್ರೆ ನಮ್ಮ ಬಿಸಿ ಬಿಸಿ ಟೊಮೊಟೊ ಬಾತ್ ರೆಡಿ. ಒಂದು ವಿಸಿಲ್ ಬಂದಿದೆ. ಇವಾಗ ಸಾಕು, 1 ವಿಸಿಲು ಏನಿದೆ. ವಿಸಿಲ್ ಬಂದು ಇವಾಗ ಆರಿದೆ ವಿಸಿಲು, ನೋಡೋಣ. ಸೂಪರಾಗಿ ಬಂದಿದೆ. ಅನ್ನನೂ ಅಷ್ಟೇ ನೋಡಿ, ಎಷ್ಟು ಬಿಡಿ ಬಿಡಿ ಆಗ ಅನ್ನನೂ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡೋಣ. ಫೈನಲಿ ನಮ್ಮ ಟೊಮೊಟೊ ಬಾತ್ ರೆಡಿ. ಟೇಸ್ಟ್ ಮಾಡೋಣ ಇವಾಗ.
ನೋಡಿ ಸೂಪರಾಗಿ ಬಂದಿದೆ ಟೊಮೊಟೊ ಬಾತು. ಒಳ್ಳೆ ಘಮ ಬರ್ತಾ ಇದೆ. ಬ್ಯಾಚುಲರ್ಸು ಏನು ರುಬ್ಬೋ ಟೆನ್ಷನ್ ಇರಲ್ಲ, ಆರಾಮಾಗಿ ಮಾಡ್ಕೊಬೋದು. 10 ನಿಮಿಷಕ್ಕೆ ಮಾಡ್ಕೊಬೋದು. ಇದು ಸೂಪರಾಗಿದೆ ನೋಡಿ.